ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಸಣ್ಣ ಕತೆ ಅವಶ್ಯವಿದ್ದದ್ದು ಆರಡಿ, ಆಸೆ ಪಟ್ಟಿದ್ದು ಊರಿಡಿ ಅಂತಿಮ ಭಾಗ ಹಾಗೂ ಎರಡನೇ ಭಾಗವನ್ನು ಓದ್ತಾ ಇದ್ದೀನಿ, ಕೇಳಿ. ಬಾಷ್ಕೀರರು ವಾದ ಮಾಡುತ್ತಿರುವಾಗ ದೊಡ್ಡದಾದ ನರಿಯ ಚರ್ಮದ ಟೋಪಿಯನ್ನು ಧರಿಸಿದ ಮನುಷ್ಯನೊಬ್ಬನು ಅಲ್ಲಿಗೆ ಬಂದನು. ಅವರೆಲ್ಲರೂ ಮಾತು ನಿಲ್ಲಿಸಿ ಎದ್ದು ನಿಂತರು. ದ್ವಿಭಾಷೆಯು ಇವನೇ ನಮ್ಮ ಯಜಮಾನ ಎಂದರು. ಕೂಡಲೇ ಬಹಾಮನು ಉತ್ಕೃಷ್ಟವಾದ ಒಂದು ನಿಲುವಂಗಿಯನ್ನು 5 ಡಬ್ಬ ಚಾವನ್ನು ತರಿಸಿ ಕಾಣಿಕೆಯಾಗಿ ಮುಖಂಡನಿಗೆ ಕೊಟ್ಟನು. ಮುಖಂಡನು ಅವುಗಳನ್ನು ಆದರದಿಂದ ಸ್ವೀಕರಿಸಿ ತನ್ನ ಉನ್ನತಾಸನದ ಮೇಲೆ ಕುಳಿತುಕೊಂಡನು. ಬಾಷ್ಕೀರರು ಅವನೊಡನೆ ಏನನ್ನೋ ಹೇಳಿದರು. ಯಜಮಾನರು ಸ್ವಲ್ಪ ಹೊತ್ತು ಆಲಿಸಿ ಸುಮ್ಮನಿರುವಂತೆ ಅವರೆಲ್ಲರೂ ಸನ್ನೆ ಮಾಡಿ ಬಹಾಮನನ್ನು ರಷ್ಯಭಾಷೆಯಲ್ಲಿ ಸಂಬೋಧಿಸಿ, ಒಳ್ಳೆಯದು, ಹಾಗೆಯೇ ಆಗಲಿ. ನಿನಗೆ ಯಾವ ಭಾಗ ಬೇಕೋ ನೀನೇ ಅದನ್ನು ಆರಿಸು. ನಮಗೇನು ಬೇಕಾದಷ್ಟು ಜಮೀನಿದೆ ಎಂದನು. ನನಗೆ ಬೇಕಾದಷ್ಟು ನಾನು ಹೇಗೆ ತೆಗೆದುಕೊಳ್ಳಲಿ? ಆಧಾರ ಪತ್ರ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಈಗೇನೋ ಜಮೀನು ನಿನ್ನದೇ ಎನ್ನುವರು, ನಾಳೆ ನಿನ್ನದಲ್ಲವೆಂದು ಕಸಿದುಕೊಳ್ಳಬಹುದು ಎಂದು ಬಹಾಮನು ಯೋಚಿಸಿದನು. ನಿಮಗೆ ಬಹಳ ವಂದನೆಗಳನ್ನು ಅರ್ಪಿಸುತ್ತೇನೆ. ನಿಮಗೆ ಬೇಕಾದಷ್ಟು ಅಪಾರವಾದ ಭೂಮಿ ಇದೆ. ನನಗೆ ಎಲ್ಲಿಯೋ ಸ್ವಲ್ಪವೇ ಸಾಕು. ಆದರೆ ನನ್ನ ಭೂಮಿಯೇ ಇಂತಹುದೆಂದು ದೃಢ ಮಾಡಿಕೊಳ್ಳಬೇಕು. ಅದನ್ನು ಅಳತೆ ಮಾಡಿ ನನಗೆ ವಹಿಸುವಿರಾ? ಜನನ ಮರಣಗಳು ದೇವರ ಕೈಲಿ. ನೀವೇನೋ ಒಳ್ಳೆಯವರು, ಈಗ ಆಧಾರವಿಲ್ಲದೆ ಕೊಡುತ್ತೀರಿ. ಆದರೆ ನಿಮ್ಮ ವಂಶಸ್ಥರು ಕಿತ್ತಿಕೊಳ್ಳಬಹುದು ಎಂದು ಬಹಿರಂಗವಾಗಿ ನುಡಿದನು. ನೀನು ಹೇಳುವುದೇ ಸತ್ಯ. ನಿನ್ನ ಕಡೆಗೆ ವಹಿಸುವೆವು ಎಂದು ಮುಖಂಡನು ನುಡಿದನು. ಇಲ್ಲಿಗೊಬ್ಬ ವ್ಯಾಪಾರ ಬಂದಿದ್ದೇನೆಂದು ಕೇಳಿದೆ. ಅವನು ಕೊಂಚ ಭೂಮಿಯನ್ನು ಕೊಂಡು ಕರಾರು ಮಾಡಿ ರುಜು ಮಾಡಿಸಿಕೊಂಡನಂತೆ. ನನಗೂ ಹಾಗೆಯೇ ಮಾಡಿಕೊಡಿ ಎಂದು ಬಹಾಮನು ಕೇಳಿದನು. ಯಜಮಾನನು ನಿಜ ಸ್ಥಿತಿಯನ್ನರಿತು ಒಳಗುಟ್ಟನ್ನು ತಿಳಿದು, ಆಗಲಿ, ಅದಕ್ಕೇನು, ತುಂಬ ಶ್ರಮ ಪಡಬೇಕಾದುದಿಲ್ಲ. ನಮಗೊಬ್ಬ ಗುಮಾಸ್ತನಿದ್ದಾನೆ. ಪಟ್ಟಣಕ್ಕೆ ಹೋಗಿ ಕರಾರು ಬರೆಸಿ ರಿಜಿಸ್ಟರ್ ಮಾಡಿಸೋಣ ಎಂದು ಯಜಮಾನರು ಹೇಳಿದರು. ಬಹಾಮನು ಬೆಲೆ ಎಷ್ಟಾಗುವುದು ಎಂದು ಕೇಳಿದನು. ನಮ್ಮ ಬೆಲೆಯೇ ಒಂದು ವಿಧ, ದಿನಕ್ಕೆ 1,500 ರೂಪಾಯಿಗಳು. ಬಹಾಮನಿಗೆ ಬಗೆಹರಿಯಲಿಲ್ಲ. ದಿನಕ್ಕೆ ಅದೆಂಥ ಅಳತೆ? ಸುಮಾರು ಎಷ್ಟು ಎಕರೆಯಾಗುತ್ತೆ? ಎಷ್ಟಾಗುತ್ತೋ ಅದು ಹೇಗೆ ಅಂದಾಜು ಮಾಡುವುದಕ್ಕಾಗುತ್ತದೆ? ನಾವಂತೂ ದಿನದ ಲೆಕ್ಕದ ಮೇಲೆ ಜಮೀನು ಮಾರುವುದು. ದಿನವೆಲ್ಲ ನೀನು ಎಷ್ಟು ಭೂಮಿಯನ್ನು ಸುತ್ತುವರಿಯುವೆಯೋ ಅಷ್ಟಲ್ಲಿ ನಿನ್ನದು. ದಿನಕ್ಕೆ ಮಾತ್ರ 1,500 ರೂಪಾಯಿ ಎಂದು ಯಜಮಾನನು ಉಸುರಿದನು. ಬಹಾಮನಿಗೆ ಆಶ್ಚರ್ಯವಾಯಿತು. ಒಂದು ದಿನಕ್ಕೆ ಅತಿ ವಿಸ್ತಾರವಾದ ಭೂಮಿಯನ್ನು ಸುತ್ತುವರಿಯಬಹುದಲ್ಲ ಎಂದನು. ಮುಖಂಡನು ನಕ್ಕಿಬಿಟ್ಟನು. ಜಮೀನನ್ನೇನೋ ನಿನ್ನದಾಗುವುದು, ಆದರೆ ಒಂದು ಶರ್ತ. ನೀನು ಎಲ್ಲಿಂದ ಹೊರಡಿಯೋ ಅದೇ ಜಾಗಕ್ಕೆ ಸೂರ್ಯನು ಮುಳುಗುವುದರೊಳಗಾಗಿ ಬರದೆ ಹೋದರೆ ನಿನ್ನ ಹಣ ಹೋದಂತೆಯೇ ಸರಿ. ಆದರೆ ನಾನು ಹೋದ ದಾರಿ ಗುರುತಿಸುವುದು ಹೇಗೆ? ಅದಕ್ಕೇನು, ನೀನು ಹೇಳಿದ ಸ್ಥಳಕ್ಕೇ ಬರುವೆವು. ಅಲ್ಲಿಂದ ನೀನು ಗುದ್ದಲಿಯನ್ನು ತೆಗೆದುಕೊಂಡು ಸುತ್ತುವರಿಯಲು ಹೊರಡಬೇಕು. ಎಲ್ಲೆಲ್ಲಿ ಗುರುತು ಮಾಡಬೇಕೆಂದು ನಿನಗೆ ತೋರುವುದು ಅಲ್ಲಲ್ಲಿ ಒಂದೊಂದು ಹಳ್ಳ ತೆಗೆದು ಹುಲ್ಲಿನಿಂದ ಗುರುತು ಮಾಡು. ಕಡೆಗೆ ನಾವು ಕುಣಿಯಿಂದ ಕುಣಿಗೆ ಹೋಗಿ ನಿನ್ನ ಜಮೀನಿನನ್ನು ನೇಗಿಲದ ಗೆರೆಯಿಂದ ಗುರುತು ಮಾಡಿಕೊಡುವೆವು. ನೀನು ಎಷ್ಟು ದೊಡ್ಡ ಮಂಡಲವನ್ನಾದರೂ ಸುತ್ತಬಹುದು. ಆದರೆ ಸೂರ್ಯಾಸ್ತಮಯವಾಗುವುದರೊಳಗಾಗಿ ಹೊರಟ ಸ್ಥಳಕ್ಕೆ ಬರಬೇಕು. ನೀನು ಸುತ್ತುವ ಭೂಮಿಯು ಎಷ್ಟು ವಿಶಾಲವಾದುದು ನಿನ್ನದೇ ಆಗುವುದು. ಬಹಾಮನ ಆನಂದವು ಎಲ್ಲ ಮೀರಿತು. ಮಾರನೇ ದಿನ ಸೂರ್ಯೋದಯಕ್ಕೆ ಮುಂಚೆಯೇ ಹೊರಡುವುದೆಂದು ತೀರ್ಮಾನವಾಯಿತು. ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತರು. ಕುಮಿಷ ಮೊದಲಾದ ಊರಿನ ಫಲಾಹಾರವಾಯಿತು. ಚಹಾ ಕುಡಿದುದೂ ಆಯಿತು. ಆ ಹೂ ಎನ್ನುವುದರಲ್ಲಿ ಕತ್ತಲೂ ಆಯಿತು.
ಪಹಾಮನಿಗೆ ಮನಗಲು ಒಂದು ಗರಿಯ ಹಾಸಿಗೆಯನ್ನು ಕೊಟ್ಟರು. ಅರುಣೋದಯಕ್ಕೆ ಮುಂಚೆ ಎಲ್ಲರೂ ಸೇರಿ ಗೊತ್ತಾದ ತಾವಿಗೆ ಸವಾರಿ ಮಾಡಲು ಬರುತ್ತೇವೆಂದು ಭಾಷೆಯಿತ್ತು. ಬಾಷ್ಕೀರರು ತಮ್ಮ ತಮ್ಮ ಮನಗುವ ಮನೆಗಳಿಗೆ ತೆರಳಿದರು. ಪಹಾಮನು ಮೃದುವಾದ ಗರಿಯ ಹಾಸಿಗೆ ಮೇಲೆ ಮಲಗಿದನು. ಆದರೆ ನಿದ್ದೆ ಬರಲಿಲ್ಲ. ಜಮೀನಿನ ಯೋಚನೆಯು, ಅದನ್ನು ಪಡೆಯುವನೆಂದು ಉದ್ವೇಗವು ಅವನ ಹೃದಯವನ್ನು ಆವರಿಸಿದ್ದವು. ಎಷ್ಟು ದೊಡ್ಡ ಸುತ್ತು ಬರಬಹುದು, ಅಪಾರವಾದ ಜಮೀನು ದೊರಕುವುದು, ಏನಿಲ್ಲವೆಂದರೂ 35 ಮೈಲಿಗಳನ್ನು ಧಾರಾವಾಡವಾಗಿ ನಡೆಯಬಹುದು. ಅದೂ ಅಲ್ಲದೆ ಈಗ ಹಗಲು ಜಾಸ್ತಿ. 35 ಸುತ್ತಳತೆ ಎಂದರೆ ಸ್ವಲ್ಪ ಜಮೀನಾಯಿತೇ. ಬಂಜರು ಭೂಮಿಯನ್ನೆಲ್ಲ ಮಾರಿಬಿಡುವೆನು. ಮಾರುವುದೇಕೆ? ಯಾರಿಗಾದರೂ ಗುತ್ತಿಗೆ ಕೊಟ್ಟರಾಯಿತು. ಸ್ವಂತಕ್ಕೆ ಫಲವತ್ತಾದ ಆಸ್ತಿಯನ್ನೇ ಇಟ್ಟುಕೊಳ್ಳುವೆನು. 2 ಜೊತೆ ಎತ್ತು ಕೊಂಡುಕೊಂಡು ಇನ್ನಿಬ್ಬರ ಆಳುಗಳನ್ನು ಕೆಲಸಕ್ಕಿಟ್ಟುಕೊಳ್ಳುವೆನು. ಒಂದು 100-150 ಎಕರೆ ಸಾಗುವಳಿ ಮಾಡುವೆನು. ಬಾಕಿ ಜಮೀನು ಹುಲ್ಲುಗಾವಲಿಗಾಯಿತು. ದನಕರುಗಳು ಮೇಯಲಿ ಎಂದು ಮಲಗಿದ್ದಲ್ಲಿಯೇ ಯೋಚಿಸಿದನು. ಪಹಾಮನಿಗೆ ರಾತ್ರಿಯೆಲ್ಲ ಉದ್ವೇಗದ ನಿದ್ದೆಯೇ ಬರಲಿಲ್ಲ. ಬೆಳಗಾಗುವುದಕ್ಕೆ ಮುಂಚೆ ಸ್ವಲ್ಪ ಕಣ್ಣು ಮುಚ್ಚಿದನೋ ಇಲ್ಲವೋ ಅಷ್ಟರಲ್ಲಿ ಒಂದು ಕನಸು ಕಂಡನು. ಪಹಾಮನಿಗೆ ಅದೇ ಗುಡಾರದಲ್ಲಿ ಮಲಗಿದ್ದವನು ಹೊರಗಡೆ ಯಾರೋ ಮಾತನಾಡುವುದನ್ನು ಆಲಿಸಿದನು. ಯಾರಿರಬಹುದೆಂದು ನೋಡಲು ಎದ್ದು ಹೊರಗೆ ಹೋದನು. ಎದುರುಗಡೆ 2 ಪಕ್ಕಗಳನ್ನು ಹಿಡಿದುಕೊಂಡು ಗಹಗಹಿಸುತ್ತಾ ಕುಳಿತಿದ್ದ ಬಾಷ್ಕೀರ ಯಜಮಾನನನ್ನು ಕಂಡನು. ಪಹಾಮನು ಮುಖಂಡನ ಸಮೀಪಕ್ಕೆ ಹೋಗಿ, ಏತಕ್ಕೋಸ್ಕರ ನಗುತ್ತೀಯೇ ಎಂದು ಕೇಳಿದನು. ಆದರೆ ಬಾಷ್ಕೀರನ ಮುಖ್ಯಸ್ಥನ ಬದಲಾಗಿ ಅಂದು ತನ್ನ ಮನೆಯಲ್ಲಿ ಉಳಿದು ಬಾಷ್ಕೀರರ ಭೂಮಿಯ ವಿಚಾರವನ್ನು ತನಗೆ ತಿಳಿಸಿದ ವ್ಯಾಪಾರಿಯನ್ನು ಕಂಡನು. ಪಹಾಮನ್, ನೀನೆಲ್ಲಿಗೆ ಬಂದು ಎಷ್ಟು ಹೊತ್ತಾಯಿತು ಎಂದು ಕೇಳಬೇಕೆಂದು ಇರುವಷ್ಟರಲ್ಲಿ ವ್ಯಾಪಾರಿಗೆ ಬದಲಾಗಿ ಓಲ್ಗಾದಲ್ಲಿ ತನ್ನ ಮನೆಗೆ ಬಂದ ಒಕ್ಕಲಿಗನು ಕಾಣಿಸಿಕೊಂಡನು. ಕಡೆಗೆ ಆ ಒಕ್ಕಲಿಗನ ಬದಲಾಗಿ ಶನಿಯೇ ಕಾಣಿಸಿಕೊಂಡನು. ತಲೆಯಲ್ಲಿ ಕೊಂಬುಗಳು, ಕಾಲದಲ್ಲಿ ಪಾದಕ್ಕೆ ಬದಲಾದ ಗೊರಸುಗಳು, ಶನಿಯ ಕಾಲು ಬಳಿ ಭೂಮಿಯ ಮೇಲೆ ಚಳ್ಳಣ ಶರಟುಗಳನ್ನು ಮಾತ್ರವೇ ಧರಿಸಿದ ಮನುಷ್ಯನೊಬ್ಬನು ಅಡ್ಡಬಿದ್ದಿದ್ದನು. ಪಾದರಕ್ಷೆಗಳಿಲ್ಲದ ಅವನ ಅಡಿಗಳಲ್ಲಿ ರಕ್ತವು ಸುರಿಯುತ್ತಿತ್ತು. ಶನಿಯು ಭೀಕರವಾದ ಮಂದಹಾಸವನ್ನು ಬೀರುತ್ತಾ ಕುಳಿತಿದ್ದನು. ಪಹಾಮನು ಅವನು ಯಾವ ತೆರನಾದ ಮಾನವನೆಂದು ಪರೀಕ್ಷಿಕ ನಯನಗಳಿಂದ ನೋಡಿದನು. ಮೃತನಾಗಿದ್ದನೆಂಬುದು ಗೊತ್ತಾಯಿತು. ಅಲ್ಲದೆ ತಾನೇ ಅವನಾಗಿದ್ದನು. ಗಾಬರಿಯಿಂದ ಉದ್ವೇಗ ಕ್ಷೋಭೆಗಳಿಂದಲೂ ಪಹಾಮನು ಎಚ್ಚೆತ್ತನು. ಎಂತಹ ಕನಸುಗಳಪ್ಪ ಇವು ಎಂದೆಂದುಕೊಂಡನು. ಸುತ್ತಲೂ ನೋಡಿದನು. ಅರ್ಧ ಓರೆಯಾಗಿದ್ದ ಬಾಗಿಲಿನ ಮುಖಾಂತರ ಹೊರಗೆ ಇಣುಕಿದನು. ಆಗ ತಾನೇ ಅರುಣೋದಯವಾಗುತ್ತಿತ್ತು. ಉದಯ ಗಗನವು ಪ್ರೇಮಪೂರಿತವಾದ ನಗುವನ್ನು ತೋರುತ್ತಿತ್ತು. ಬಹುದೂರದಿಂದ ಯಾರೋ ಕರೆಯುವಂತೆ ಪಹಾಮನಿಗೆ ಭಾಸವಾಯಿತು. ಹೊತ್ತಾಯಿತು, ಅವರನ್ನೆಲ್ಲ ಎಬ್ಬಿಸಬೇಕು, ಇಷ್ಟು ಹೊತ್ತಿಗಾಗಲಿ ಹೊರಟಿರಬೇಕಿತ್ತು ಎಂದು ಪಹಾಮನು ಚಿಂತಿಸಿದನು. ಎದ್ದನು. ಗಾಡಿಯಲ್ಲಿ ಮನೆಗೆ ನಿದ್ರಿಸುತ್ತಿದ್ದ ಸೇವಕನನ್ನು ಎಬ್ಬಿಸಿ ಗಾಡಿ ಕಟ್ಟಲು ಹೇಳಿದನು. ಆಮೇಲೆ ಬಾಷ್ಕೀರನ್ನು ಕರೆಯಲು ಓಡಿದನು. ಅಲ್ಲಿಗೆ ಹೋಗಿ, ಮೈದಾನಕ್ಕೆ ಹೋಗಲು ಹೊತ್ತಾಯಿತು, ಬಹಳ ಕೆಲಸ ಮಾಡುವುದಿದೆ ಎಂದು ಹೇಳಿದನು. ಬಾಷ್ಕೀರರೆಲ್ಲ ಎದ್ದು ಒಂದೆಡೆ ಸೇರಿದರು. ಅಷ್ಟರಲ್ಲಿಯೇ ಅವರ ಯಜಮಾನನು ಅಲ್ಲಿಗೆ ಬಂದನು. ಎಲ್ಲರೂ ಕುಮೀಷವನ್ನು ಕುಡಿಯಲು ಕುಳಿತರು. ಪಹಾಮನಿಗೂ ಚಾ ಕೊಡಲು ಹೋದರು. ಆದರೆ ಅವನು ಹೊತ್ತು ಹೋಯಿತೆಂದು ಅದನ್ನು ಮುಟ್ಟಲಲ್ಲದೆ, ಹೋಗುವುದಾದರೆ ಬೇಗ ಹೋಗೋಣ, ಆಗಲಿ ಬಹಳ ಹೊತ್ತಾಯಿತು ಎಂದು ಒದರಿದನು. ಬಾಷ್ಕೀರರು ಸಿದ್ಧವಾದ ತರುವಾಯ ಎಲ್ಲರೂ ಹೊರಟರು. ಕೆಲವರು ಕುದುರೆಗಳನ್ನೇರಿದರು, ಮತ್ತೆ ಕೆಲವರು ಗಾಡಿಗಳನ್ನೇರಿದರು. ಪಹಾಮನು ತನ್ನ ಸಣ್ಣ ಗಾಡಿಯಲ್ಲಿ ಗುದ್ದಲಿಯೊಂದನ್ನು ಹಾಕಿಕೊಂಡು ಸೇವಕನೊಡನೆ ಹೊರಟನು. ಮೈದಾನವನ್ನು ಸೇರುವಾಗ ಅರುಣರಾಗವು ಆಗ ತಾನೇ ವಿರಾಜಿಸಲಾರಂಭಿಸುತ್ತಿತ್ತು. ಬಾಷ್ಕೀರರ ಭಾಷೆಯಲ್ಲಿ ಶಿಖಾನ ಎಂಬ ಕರೆಯಲ್ಪಡುವ ಒಂದು ಗುಡ್ಡವನ್ನೇರಿ ಕುದುರೆ ಗಾಡಿಗಳಿಂದ ಇಳಿದು ಎಲ್ಲರೂ ಒಂದು ಜಾಗವನ್ನು ಸೇರಿದರು. ಯಜಮಾನನು ಪಹಾಮನಲ್ಲಿಗೆ ಬಂದು
ಮೈದಾನದ ಕಡೆಗೆ ತೋರಿಸಿ, ಅದೋ ನೋಡು, ನಿನ್ನ ದೃಷ್ಟಿ ಹೋಗುವವರೆಗೂ ಇರುವ ಭೂಮಿಯೆಲ್ಲ ನಮಗೇ ಸೇರಿದೆ. ನಿನಗೆ ಇಷ್ಟ ಬಂದ ಯಾವ ಭಾಗವನ್ನಾದರೂ ಆರಿಸು ಎಂದು ಹೇಳಿದನು. ಪಹಾಮನು ಹಿಗ್ಗಿದನು. ಕಣ್ಣುಗಳು ಹರಳಿದವು. ಎಲ್ಲ ಫಲವತ್ತಾದ ಭೂಮಿ, ಅಂಗೈನಂತೆ ಸಮತಟ್ಟಾದ ಭೂಮಿ, ಗೊಬ್ಬರದಂತೆ ಕಪ್ಪಾದ ನೆಲ, ಕಣಿವೆಗಳನ್ನು ನೋಡಿದರೂ ಎದೆ ಎತ್ತರ ಹುಲ್ಲು. ಬಾಷ್ಕೀರರ ಯಜಮಾನನು ತನ್ನ ನರಿಯ ಚರ್ಮದ ಟೋಪಿಯನ್ನು ತೆಗೆದು ನೆಲದ ಮೇಲಿಟ್ಟು, ಇದೇ ನೀನು ಹೊರಡುವ ಗುರುತು. ಇಲ್ಲಿಂದ ಹೊರಟು ಇಲ್ಲಿಯೇ ಬರಬೇಕು. ನೀನು ಸುತ್ತುವರಿಯುವ ಭೂಮಿಯೆಲ್ಲ ನಿನ್ನದೇ ಎಂದನು. ಪಹಾಮನು ತನ್ನ ಹಣವನ್ನು ತೆಗೆದು ಟೋಪಿಯ ಮೇಲಿಟ್ಟನು. ಮೇಲಂಗಿಯನ್ನು ತೆಗೆದನು. ಅರೆತೋಳಿನ ಒಳ ಅಂಗಿಯೊಂದು ಮಾತ್ರ ಇತ್ತು. ದಟ್ಟಿಯನ್ನು ಹೊಟ್ಟೆಯಿಂದ ಕೆಳಗೆ ಸಡಿಲಿಸಿ ಚೆನ್ನಾಗಿ ಬಿಗಿದನು. ಅಂಗಿಯ ಒಳಜೇಬಿಗೆ ರೊಟ್ಟಿ ಚೀಲವೊಂದನ್ನು ಹಾಕಿಕೊಂಡನು. ಸೊಂಟಕ್ಕೆ ನೀರಿನ ಸೀಸೆಯನ್ನು ಸಿಕ್ಕಿಸಿಕೊಂಡನು. ಬೂಟುಗಳನ್ನು ಎಳೆದು ಬಿಗಿದನು. ಸೇವಕರಿಂದ ಗುದ್ದಲಿಯನ್ನು ತೆಗೆದುಕೊಂಡು ಹೊರಡಲು ಉದ್ಯುಕ್ತನಾದನು. ಸ್ವಲ್ಪ ಹೊತ್ತು ನಿಂತು ಯಾವ ದಾರಿ ಹಿಡಿಯಲಿ ಎಂದು ಯೋಚಿಸಿದನು. ಏಕೆಂದರೆ ಎತ್ತ ನೋಡಿದರೂ ಭೂಮಿಯು ಮನಸ್ಸನ್ನು ಎಳೆಯುತ್ತಿತ್ತು. ಇರಲಿ, ಪೂರ್ವ ದಿಕ್ಕಿಗೆ ಹೋಗುವನು ಎಂದು ನಿಶ್ಚಯಿಸಿದನು. ಪೂರ್ವ ದಿಕ್ಕಿಗೆ ಮೊಗದಿರುಹಿ ಓಡುವ ಪಂಥದಲ್ಲಿ ಗಂಟೆ ಹೊಡೆಯುವ ಮುನ್ನ ಕಾಲೊಂದು ಮುಂದಕ್ಕೆ ಚಾಚಿಕೊಂಡು ಪಾಲಕರು ನಿಲ್ಲುತ್ತಾರಲ್ಲ ಹಾಗೆಯೇ ನಿಂತು ಸೂರ್ಯನು ದಿಗಂತ ಅಂಚಿನಲ್ಲಿ ತೋರುವುದನ್ನೇ ಕಾದಿದ್ದನು. ಸುಮ್ಮನೆ ಕಾಲಹರಣ ಮಾಡಬಾರದು. ತಣ್ಣಗಿರುವಾಗಲೇ ಬೇಗ ಬೇಗ ನಡೆದರೆ ಅಷ್ಟೇನೂ ಆಯಾಸವಾಗುವುದಿಲ್ಲ ಎಂದು ಪಹಾಮನು ತನ್ನೊಳಗೆ ತಾನೇ ಯೋಚಿಸಿದನು. ಇನ್ನು ಸೂರ್ಯನ ಮುಂಬೆಳಗು ದಿಗಂತದಲ್ಲಿ ತೋರಲಿಲ್ಲವೋ ಆಗಲೇ ಹೆಗಲ ಮೇಲೆ ಗುದ್ದಲಿಯನ್ನು ಏರಿಕೊಂಡು ಪಹಾಮನು ಮೈದಾನದಲ್ಲಿ ಹೋಗುತ್ತಿದ್ದನು. ಪಹಾಮನು ಅತಿ ಜಾಗೃತೆಯಾಗಿಯೂ ನಡೆಯಲಿಲ್ಲ, ಅತಿ ನಿಧಾನವಾಗೂ ಹೋಗಲಿಲ್ಲ. ಸಮವೇಗದಿಂದಲೇ ಹೊರಟನು. 1,000 ಗಜಗಳನ್ನು ನಡೆದು ಗುದ್ದಲಿಂದ ಕುಣಿ ತೋಡಿ ಹುಲ್ಲಿನಿಂದ ಚೆನ್ನಾಗಿ ಗುರುತು ಮಾಡಿ ಮುಂದುವರೆದನು. ಹೋದ ಹಾಗೆಲ್ಲ ಚುರುಕಾಗಿ ನಡೆಯತೊಡಗಿದನು. ಸ್ವಲ್ಪ ದೂರ ತೆರಳಿ ಮತ್ತೊಂದು ಗುರುತು ಮಾಡಿದನು. ಬಹುದೂರ ಹೋದ ಮೇಲೆ ಹಿಂತಿರುಗಿ ನೋಡಿದನು. ಪಿನಾಕವು ಸೂರ್ಯನ ಬೆಳಕಿನಲ್ಲಿ ಚೆನ್ನಾಗಿ ಕಾಣುತ್ತಿತ್ತು. ಅದರ ಮೇಲೆ ಜನರು ನಿಂತಿದ್ದರು. ಗಾಡಿ ಚಕ್ರದ ಬಳೆಗಳು ಥಳಿಸುತ್ತಿದ್ದವು. ಅಂದಾಜಿನ ಮೇಲೆ ಪಹಾಮನು 3 ಮೈಲಿ ನಡೆದಿದ್ದನ್ನು ಊಹಿಸಿದನು. ಬಿಸಿಲು ಹೆಚ್ಚಾಯಿತು. ಒಳ ಅಂಗಿಯನ್ನು ಕಳಚಿ ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಬಿಸಿಲು ಮತ್ತಷ್ಟು ಹೆಚ್ಚಾಯಿತು. ಹೊತ್ತಿನ ಕಡೆ ನೋಡಿದನು. ಊಟಕ್ಕೆ ಹೊತ್ತಾಗಿತ್ತು. 1ನೇ ಜಾವ ಕಳೆದು ಹೋಯಿತು. ಇನ್ನು 3 ಉಳಿದಿವೆ. ಇಷ್ಟು ಬೇಗ ಹಿಂತಿರುಗುವುದು ಬೇಡ. ಈ ಹಾಳು ಬೂಟುಗಳಿಂದ ಬೇಗ ನಡೆಯುವುದಕ್ಕೂ ಆಗುವುದಿಲ್ಲ. ಅವುಗಳನ್ನು ಕಳಚಿದರೆ ಉತ್ತಮ ಎಂದುಕೊಂಡನು. ನೆಲದ ಮೇಲೆ ಕೂತುಕೊಂಡು ಪಾದರಕ್ಷೆಗಳನ್ನು ಬಿಚ್ಚಿ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಮುಂದಕ್ಕೆ ತೆರಳಿದನು. ಈಗ ನಡೆಯಲು ಎಷ್ಟೋ ಹಗುರವಾಯಿತು. ಹೀಗೆಯೇ ಒಂದು ಹರಿದಾರಿ ಹೋಗಲು ಆಮೇಲೆ ಎಡಕ್ಕೆ ತಿರುಗಿದನು. ಈ ಜಾಗ ಬಹಳ ರಮ್ಯವಾಗಿದೆ. ಇದನ್ನು ಬಿಡುವುದೇ? ಮುಂದೆ ಮುಂದೆ ಹೋದ ಹಾಗೆಲ್ಲ ಭೂಮಿ ಉತ್ತಮವಾಗಿ ತೋರುತ್ತಾ ಇದೆ. ಹಾಗೆಯೇ ನೇರವಾಗಿ ಸ್ವಲ್ಪ ಹೊತ್ತು ನಡೆದು ಹಿಂತಿರುಗಿ ನೋಡಲು ಶಿಖಾನ ಗುಡ್ಡವು ಮಂಜಾಗಿ ಕಾಣಿಸುತ್ತಿತ್ತು. ಅದರ ಮೇಲೆ ಮನುಷ್ಯರು ಕಪ್ಪು ಇರುವೆಗಳಂತೆ ಕಾಣುತ್ತಿದ್ದರು. ಸೂರ್ಯನ ಬೆಳಕಿನಲ್ಲಿ ಏನೋ ಒಳೆಯುತ್ತಿದ್ದುದು ಮಾತ್ರ ಭಾಸವಾಗುತ್ತಿತ್ತು. ಈ ದಿಕ್ಕಿಗೆ ಇಷ್ಟು ದೂರ ಬಂದಿದ್ದು ಸಾಕು. ಇನ್ನು ಎಡಭಾಗಕ್ಕೆ ತಿರುಗಲು ಹೊತ್ತಾಯಿತು. ಅದೂ ಅಲ್ಲದೆ ಮೈಯೆಲ್ಲ ಬೆವರು ಸುರಿಯುತ್ತಿದೆ, ಗಂಟಲು ಒಣಗುತ್ತಿದೆ ಎಂದು ಪಹಾಮನು ಯೋಚಿಸಿ ಒಂದು ದೊಡ್ಡ ಕುಣಿ ತೋಡಿ ಹುಲ್ಲಿನ ರಾಶಿ ಮಾಡಿದನು. ತರುವಾಯ ನೀರಿನ ಸೀಸೆಯನ್ನು ಸೊಂಟದಿಂದ ತೆಗೆದು ನೀರನ್ನು ಕುಡಿದು ಎಡಕ್ಕೆ ತಿರುಗಿದನು. ನಡೆದನು. ಹುಲ್ಲು ಎದೆ ಎತ್ತರವಿತ್ತು. ಬಿಸಿಲು ಉರಿಯುತ್ತಿತ್ತು. ಪಹಾಮನಿಗೆ ಬಹಳ ಆಯಾಸವಾಯಿತು. ಆಮೇಲೆ ನೋಡಲು ಆಗಲೇ ಮಧ್ಯಾಹ್ನವಾಗಿತ್ತು. ಸಾಕು, ಸ್ವಲ್ಪ ವಿಶ್ರಮಿಸಿಕೊಂಡು ಮುಂದೆ ಹೋಗೋಣ ಎಂದು ಚಿಂತಿಸಿದನು. ಬಿಸಿಲಿನಲ್ಲಿಯೇ ಕೂತುಕೊಂಡು ರೊಟ್ಟಿ ತಿಂದು ನೀರು ಕುಡಿದನು. ಆದರೆ ಮನಗಲಿಲ್ಲ. ಏಕೆಂದರೆ ಮನಗಿದರೆ ಎಲ್ಲಿಯಾದರೂ ನಿದ್ದೆ ಬಂದುಬಿಟ್ಟರೆ ಗತಿ ಏನು? ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮುಂದುವರೆದನು. ಹೊಟ್ಟೆಗೆ ತಿಂಡಿ ಬಿದ್ದಿದ್ದರಿಂದ ಮೊದಲು ಸರಾಗವಾಗಿ ನಡೆದನು. ಆದರೆ ಬಿಸಿಲು ಜೋರಾಗಿದ್ದರಿಂದ ಕುಗುರುವಂತಾಗುತ್ತಿತ್ತು. ಆದರೂ ಗಂಟೆಯ ಶ್ರಮ ಜನ್ಮದ ಸುಖ ಎಂದು ಯೋಚಿಸುತ್ತಾ ಮುಂದೆ ನಡೆದೇ ಬಿಟ್ಟನು.
ಈ ದಿಕ್ಕಿನ ಕಡೆಗೂ ಬಹಳ ದೂರ ಹೋಗಿ ಇನ್ನೇನು ಎಡಕ್ಕೆ ತಿರುಗಬೇಕೆನ್ನುವಷ್ಟರಲ್ಲಿ ಒಂದು ನೀರಾವರಿ ಸ್ಥಳವು ಕಣ್ಣಿಗೆ ಬಿತ್ತು. ಛೇ ಛೇ, ಅಂತಹ ಜಮೀನು ಬಿಡುವುದೇ ನಾರು ಬೆಳೆಯಲು ಯೋಗ್ಯವಾದ ಸ್ಥಳ ಎಂದು ಯೋಚಿಸಿ ಅದನ್ನು ಸುತ್ತುವರೆದು ಬೇಕಾದ ಕಡೆ ಗುಡ್ಡೆಗಳನ್ನು ಅಗೆದು ಮುಂದೆ ನಡೆದನು. ಪುನಃ ಆ ಗುಡ್ಡದ ಕಡೆಗೆ ನೋಡಿದನು. ಬಿಸಿಲ ತಾಪವು ಗಾಳಿಯನ್ನು ಮುಸುಕಾಗಿ ಮಾಡಿತ್ತು. ಆ ಗುಡ್ಡವು ಝಳದಲ್ಲಿ ಕಂಪಿಸುವಂತೆ ಭಾಸವಾಗುತ್ತಿತ್ತು. ಮುಸುಕಿನಿಂದ ಮೇಲಿದ್ದ ಜನರು ಕಾಣಿಸುತ್ತಲೇ ಇರಲಿಲ್ಲ. ಅಯ್ಯೋ, ಈ 2 ಪುಕ್ಕಗಳನ್ನು ಪೂರಾ ಹೆಚ್ಚಿಸಿಬಿಟ್ಟನು. ಮೂರನೆಯದನ್ನು ಕಡಿಮೆ ಮಾಡಬೇಕು ಎಂದು ಪಹಾಮನು ಯೋಚಿಸಿ ಚುರುಕಾಗಿ ನಡೆಯತೊಡಗಿದನು. ಸೂರ್ಯನ ಕಡೆ ನೋಡಿದನು. ಅವನಾಗಲೇ ದಿಗಂತಕ್ಕೆ ಅರ್ಧ ದೂರದಲ್ಲಿದ್ದನು. ಪಹಾಮನು ಇನ್ನೂ ಚೌಕದ 3ನೇ ಪಕ್ಕದ ಅರ್ಧ ದಾರಿಯನ್ನು ನಡೆದಿರಲಿಲ್ಲ. ಗುಡ್ಡಕ್ಕೆ ಇನ್ನು 10 ಮೈಲಿ ಫಸಲೆಯ ಇತ್ತು. ಓಹೋ, ಇದಾಗಲಿಲ್ಲ. ಜಮೀನು ಒರೆಯಾದರೂ ಚಿಂತೆಯಿಲ್ಲ. ಇಲ್ಲಿಂದಲೇ ನೇರವಾಗಿ ಗುಡ್ಡಕ್ಕೆ ಹೋಗಬೇಕು. ಇನ್ನು ದೂರ ಹೋಗಬಹುದಿತ್ತು. ಹೋಗಲಿ, ಬೇಡ, ಈಗೇನು ಇದ್ದ ಭೂಮಿಯು ಕಮ್ಮಿ ಆಗಿಲ್ಲ ಎಂದು ಯೋಚಿಸಿ ಪಹಾಮನು ಕುಣಿ ತೆಗೆದು ಗುಡ್ಡ ಹೋಗುವ ನೇರವಾದ ಮಾರ್ಗವನ್ನೇ ಹಿಡಿದನು. ಪಹಾಮನು ಶಿಖಾನಿ ಮುಖವಾಗಿ ನೇರವಾಗಿ ಹೊರಟನು. ಆದರೆ ಆ ದಾರಿಯು ಬಹು ಕಷ್ಟದಿಂದ ಸಾಗತೊಡಗಿತು. ಬಿಸಿಲ ಜಳದಿಂದ ತುಂಬ ಆಯಾಸಗೊಂಡ ಪಹಾಮನು ಪಾದರಕ್ಷೆಗಳಿಲ್ಲದೆ ಕಾಲುಗಳಲ್ಲಿ ರಕ್ತ ಸುರಿಯುತ್ತಿತ್ತು. ಮುಂದೆ ಅಡಿ ಇಡಲು ಬಹು ಕಠಿಣವಾಯಿತು. ಅಯ್ಯೋ, ಅತಿ ಆಸೆ ಮಾಡಬಾರದಿತ್ತು. ಎಲ್ಲಿಯಾದರೂ ಗೊತ್ತಾದರೆ ಗತಿಯೇನು ಎಂದು ಮನದಲ್ಲಿ ತಿಳಿದು ವಿಷಾದದಿಂದ ಗುಡ್ಡದ ಕಡೆಗೂ ರವಿಯ ಕಡೆಗೂ ನೋಡಿದನು. ಗುಡ್ಡವು ಬಹುದೂರದಲ್ಲಿತ್ತು. ಸೂರ್ಯನು ದಿಗಂತದಲ್ಲಿದ್ದನು. ಪಹಾಮನು ನಡೆದನು. ಬಹು ಕಠಿಣವಾಯಿತು. ಆದರೂ ವೇಗದಿಂದಲೇ ನಡೆದನು. ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ತೆರಳಿದನು. ಆದರೂ ಗುಡ್ಡವು ಬಹುದೂರದಲ್ಲಿತ್ತು. ಓಡಲು ಪ್ರಾರಂಭಿಸಿದನು. ಅಂಗಿಯನ್ನು ಬಿಸಾಟನು. 2 ಮಾರು ಓಡಿದನು. ಬೂಟುಗಳನ್ನು ಒಗೆದನು. 1.5 ಮಾರು ಹೋದನು. ನೀರಿನ ಸೀಸೆಯನ್ನು ಎಸೆದನು. ಮತ್ತೊಂದು ಮಾರು ಹೋಗಿ ಟೋಪಿಯನ್ನು ತಳ್ಳಿದನು. ಕಡೆಗೆ ಗುದ್ದಲಿಯನ್ನು ದೊಣ್ಣೆಯಂತೆ ಊರಿಕೊಂಡು ನಡೆಯತೊಡಗಿದನು. ಅಯ್ಯೋ, ಏನು ಗತಿ, ಏನು ಮಾಡಲಿ? ಅತಿ ಆಸೆ ಮಾಡಿ ಗತಿಗೆಟ್ಟನಲ್ಲ. ಸೂರ್ಯನ ಮುಳುಗುವ ಮುನ್ನವೇ ನಾನೇನೋ ಗುಡ್ಡವನ್ನು ಸೇರುವ ಸಂಭವವಿಲ್ಲ ಎಂದು ಸೂಯಿದನು. ಉದ್ವೇಗ ಗಾಬರಿಗಳಿಂದ ಉಸಿರಾಡುವುದು ಕಷ್ಟವಾಯಿತು. ಪಹಾಮನು ಓಡುತ್ತಾ ಹೋದನು. ಬೆವರಿನಿಂದ ಒದ್ದೆಯಾದ ಶರಟು ಚಲ್ಲಣಗಳು ಮೈಗೆ ಅಂಟಿಕೊಂಡಿದ್ದವು. ನಾಲಗೆ ಒಣಗಿ ಹೋಗಿದ್ದಿತು. ಅವನು ಉಸಿರಾಡುವುದು ಕಮ್ಮಾರ ಶಾಲೆಯ ತಿಥಿಗಳನ್ನು ನೆನಪಿಗೆ ತರುವಂತಿತ್ತು. ಹೃದಯವು ಸುತ್ತಿಗೆಯಿಂದ ಬಡಿಯುತ್ತಿತ್ತು. ಕಾಲುಗಳು ಅವನ ಮಾತನ್ನೇ ಕೇಳುತ್ತಿರಲಿಲ್ಲ. ಆಯಾಸದಿಂದ ಪ್ರಾಣ ಹೋಗುವುದೆಂದು ಪಹಾಮನು ಭಯಪೀಡಿತನಾದನು. ಮರಣ ಭಯವಿದ್ದರೂ ಅವನು ನಿಲ್ಲಲೇ ಇಲ್ಲ. ಇಷ್ಟು ದೂರ ಓಡಿ ಇಲ್ಲಿ ನಿಂತರೆ ನನ್ನನ್ನು ಮುಟ್ಟಾಳನೆನ್ನದೆ ಬಿಡುವುದಿಲ್ಲ ಎಂದು ತಿಳಿದು ಧಮ್ಮು ಕಟ್ಟಿ ಓಡತೊಡಗಿದನು. ಅಷ್ಟು ಹೊತ್ತಿಗೆ ಸರಿಯಾಗಿ ಓಡಿ ಬಾ, ಬೇಗ ಬಾ ಎಂದು ಕೂಗುವುದನ್ನು ಆಲಿಸಿ ಅವನ ಹೃದಯವು ಉತ್ತೇಜನ ಕುಡಿತು. ದೇವರೇ ಗತಿ ಎಂದು ಹಲ್ಲು ಮೊಟ್ಟೆ ಕಚ್ಚಿಕೊಂಡು ಓಡಿದನು. ಸೂರ್ಯನ ಮೇಲ್ಭಾಗವು ದಿಗಂತದಲ್ಲಿ ತಿಲ ಮಾತ್ರ ತೋರುತ್ತಿತ್ತು. ರವಿಯು ಮಂಜಿನಿಂದ ಮುಸುಕಲ್ಪಟ್ಟಿದ್ದರಿಂದ ರಕ್ತದಂತೆ ಕೆಂಪಾಗಿ ರಂಜಿಸುತ್ತಿದ್ದನು. ಈಗಲೋ ಆಗಲೋ ಮುಳುಗುವಂತಿದ್ದನು. ಸೂರ್ಯನು ಕೆಳಗಿಳಿಯುತ್ತಿದ್ದನು. ಪಹಾಮನ ಗುರಿಯು ಸಮೀಪಿಸಿತು. ಗುಡ್ಡದ ಮೇಲಿದ್ದ ಜನರು ಬರುವಂತೆ ಕೈಸನ್ನೆ ಮಾಡುತ್ತಿದ್ದು ಕಾಣಬಂದಿತು. ನರಿಯ ಚರ್ಮದ ಟೋಪಿಯೂ ಅದರ ಮೇಲಿದ್ದ ಹಣವು ಪಕ್ಕದಲ್ಲಿಯೇ ಪಕ್ಕಗಳನ್ನು ಹಿಡಿದು ಕಾಣುತ್ತಿದ್ದ ಯಜಮಾನನು ಎಲ್ಲವೂ ಗೋಚರವಾದವು. ಪಹಾಮನಿಗೆ ಕನಸಂತೆ ಜ್ಞಾಪಕವಾಯಿತು. ಭೂಮಿಯೇನೋ ಬೇಕಾದಷ್ಟಿದೆ, ಆದರೆ ದೇವರು ಆಯುಷ್ಯನ್ನು ಹೆಚ್ಚಿಸುವನೇ. ಅಯ್ಯೋ ಸತ್ತೆ, ಆ ಟೋಪಿಯನ್ನೆಂದು ಮುಟ್ಟುವುದಿಲ್ಲ ಎಂದು ಕೂಗಿಕೊಂಡನು. ಪಹಾಮನು ಪಶ್ಚಿಮವನ್ನು ದೃಷ್ಟಿಸಿದನು. ಸೂರ್ಯನ ತುದಿಯ ಅಗ್ರಭಾಗವು ಮಾತ್ರ ಮಿನುಗುತ್ತಿತ್ತು.
ಉಳಿದ ಶಕ್ತಿಯನ್ನೆಲ್ಲ ಖರ್ಚು ಮಾಡಿ ಪಹಾಮನು ಮುಂದೆ ನುಗ್ಗಿದನು. ದೇಹವು ಮುಂಗಡಿಗೆ ಬಾಗಿತ್ತು. ಕಾಲುಗಳಿಗಿಂತಲೂ ತಲೆಯೇ ಮುಂದೋಡುವಂತಿತ್ತು. ಗುಡ್ಡದ ಬುಡವನ್ನು ಸೇರುತ್ತಲೇ ಕತ್ತಲಾಯಿತು. ಮೇಲೆ ನೋಡಿದನು. ಸೂರ್ಯನು ಆಗಲೇ ಮುಳುಗಿದ್ದನು. ಕೂಗಿಕೊಂಡನು, ಅಯ್ಯೋ, ನನ್ನ ಶ್ರಮವೆಲ್ಲ ವ್ಯರ್ಥವಾಯಿತು ಎಂದು ಯೋಚಿಸಿ ನಿಲ್ಲುವುದರಲ್ಲಿದ್ದನು. ಆದರೆ ಅಷ್ಟರಲ್ಲಿಯೇ ಬಾಷ್ಕೀರನ ಮೇಲಿಂದ ಬರುವ ಕರೆಗಳು ಕೇಳಿಬಂದವು. ಗುಡ್ಡದ ತಲದಲ್ಲಿ ದಿನೇಶನು ಕಾಣಿಸನಲ್ಲದೆ ಮೇಲಿದ್ದವರಿಗೆ ಕಾಣಿಸುವನೆಂದು ತಿಳಿದು ದೀರ್ಘಶ್ವಾಸವನ್ನು ಎಳೆದು ಪುನಃ ಓಡಿದನು. ಮೇಲೆ ಇನ್ನೂ ಬೆಳಕಿತ್ತು. ತುದಿಯನ್ನು ಸೇರಿ ಟೋಪಿಯನ್ನು ನೋಡಿದನು. ಅದರ ಎದುರಿಗೆ ಯಜಮಾನರು ಹಳ್ಳೆ ಹಿಡಿದುಕೊಂಡು ನಗುತ್ತಾ ಕುಳಿತಿದ್ದನು. ಪುನಃ ಪಹಾಮನು ಕನಸನ್ನು ನೆನಪಿಗೆ ತಂದುಕೊಂಡನು. ನಿರಾಸೆಯಿಂದ ಕೂಗಿದನು. ಕಾಲು ಬಾರಲಿಲ್ಲ. ನಿಲ್ಲಲಾರದೆ ಉರುಳಿದನು. ಅವನ ಕೈಗಳು ಟೋಪಿಯನ್ನು ಹಿಡಿದವು. ಇದನ್ನು ಕಂಡ ಬಾಷ್ಕೀರರ ಮುಖಂಡನು, ಇವನು ಸಾಹಸಿ, ಧೀರ, ಎಷ್ಟು ಭೂಮಿಯನ್ನು ಸಂಪಾದಿಸಿದ ಒಂದು ದಿನದಲ್ಲಿ ಎಂದು ಕೈಚಪ್ಪಾಳಿಯಿಂದ ಹೊಡೆದು ಹೇಳಿದನು. ಪಹಾಮನ ಆಳು ಬಂದು ಅವನಿಗೆ ಶುಶ್ರೂಷೆ ಮಾಡಿಸಲು ಎಬ್ಬಿಸಲು ಯತ್ನಿಸಿದರು. ಆದರೆ ಬಾಯಿಂದ ರಕ್ತ ಹರಿಯುತ್ತಿತ್ತು. ಪಹಾಮನು ಮೃತನಾಗಿದ್ದನು. ಬಾಷ್ಕೀರರೆಲ್ಲರೂ ಲೊಚಗುಟ್ಟುತ್ತಾ ತಮ್ಮ ವ್ಯಸನವನ್ನು ತೋರ್ಪಡಿಸಿದರು. ಪಹಾಮನಲ್ಲಿ ಅವನ ಹೆಣವು ಅವನ ಹಣದೆಡೆಯಲ್ಲಿ. ಅವನ ಸೇವಕನು ಗುದ್ದಲಿಯಿಂದ ಒಡೆಯನ ಅಳತೆಗೆ ಸರಿಯಾಗಿ ಗುಂಡಿ ತೋಡಿ ಹೆಣವನ್ನು ಹುಗಿದನು. ತಲೆಯಿಂದ ಕಾಲಿನವರೆಗೂ ಅವನಿಗೆ ಬೇಕಾದದ್ದೇ 6 ಅಡಿ ಜಮೀನು. ಅವಶ್ಯವಿದ್ದುದು 6 ಅಡಿ, ಆಸೆಪಟ್ಟದ್ದು ಊರಿಡಿ. ನಮಸ್ಕಾರ.